ಅಂದ್ರೆ ಬಿಹಾರದಲ್ಲಿ ನೋಡ್ರಿ ಆ್ಯಕ್ಚುಲಿ 63 ಲಕ್ಷ 65 ಲಕ್ಷ ಜನರು ಮತದಾರರು ಕಡಿಮೆ ಆಗಿದ್ದಾರೆ. ಆದರೆ ಒಬ್ಬ ಹೊಸದಾಗಿ ಬಂದವರು ಸೇರಿಲ್ಲ. ಇದು ಅದ್ಭುತ. ಇದನ್ನೇ ವಿರೋಧ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಮತ್ತು ಇಂಡಿಯಾ ಗಠಬಂಧನವರು ಸ್ಪಷ್ಟ ಹೇಳ್ತಾ ಇದ್ದಾರೆ. SIR ಪ್ರಕ್ರಿಯೆ ನಡೆದಾಗಲೆಲ್ಲ ಚುನಾವಣಾ ಆಯೋಗದವರು ಪ್ರತಿ ಮನೆಗೆ ಹೋಗಿ ಹೊಸ ಮತದಾರರನ್ನು ಸೇರಿಸುತ್ತಾರೆ. ಮತ್ತು ಅದ್ರ ಜೊತೆ ಇನ್ನೊಂದೇನು ಮಾಡಿದ್ರೆ ಕೈ ಬಿಡಬೇಕಾದ್ರೆ ಹೆಸರನ್ನು ಪಟ್ಟಿದ್ದು ಕೈ ಬಿಡ್ತಾರೆ. ಕೈ ಬಿಡಬೇಕಾದವ್ರು ಅಂದ್ರೆ ಸತ್ತವರು. ಅದ್ರ ಜೊತೆಗೆ ಇನ್ನಷ್ಟು ಏನಪ್ಪ ಅಂತಂದ್ರೆ ಬೇರೆ ಕಡೆಗೆ ಉದ್ಯೋಗಕ್ಕೆ ಹೋದವ್ರು, ಬೇರೆ ರಾಜ್ಯಕ್ಕೆ ಹೋದವರು ಅವ್ರನ್ನ ಡಿಡಕ್ಟ್ ಮಾಡ್ತಾರೆ ಅನ್ನುವಂಥದ್ದು. ಕೈ ಬಿಡಬೇಕಾದ ಹೆಸರನ್ನು ಪಟ್ಟಿಯಿಂದ ಅಳಿಸುತ್ತಾರೆ. ಆದರೆ ಬಿಹಾರದಲ್ಲಿ ಒಬ್ಬ ಮತದಾರನನ್ನು ಪಟ್ಟಿಗೆ ಸೇರಿಸಿಲ್ಲ. ಹೌದಾ? ನೀಡಿದಂಥವ್ರು ಒಂದು ಇದ್ದವ್ರನ್ನ ಸೇರಿಸ್ಬೇಕಲ್ಲ, ಹೊಸಬರು ಮತದಾರನ ಸೇರಿಸ್ಬೇಕಲ್ಲ, ಅದರಲ್ಲಿ ಸೇರಿಸಿಲ್ಲ. ಸತ್ತವ್ರದ್ದು ಡಿಡಕ್ಷನ್ ಮಾಡಿದಿರಿ, ತೆಗೆದು ಹಾಕಿದ್ರಿ. ಮುಂದೆ ಆಧಾರ್ ಕಾರ್ಡ್ ಇದ್ದವ್ರನ್ನೂ ಸಹಿತ ಕಿತ್ತು ಹಾಕಿ ಹೋಗಿಬಿಟ್ಟಿದ್ರಿ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ 65 ಲಕ್ಷ ಮತಗಳನ್ನು ಅಳಿಸಲಾಗಿದೆ. ಇದು ಹಲವಾರು ಪ್ರಶ್ನೆಗಳು ಹುಟ್ಟಾಗಿದೆ. ಹೀಗಾಗಿ ಇದು ಏನಪ್ಪ ನಿಜವಾಗಿಯೂ ಇದು ಈ ನಾಗರಿಕರನ್ನು ಡಿಸೈಡ್ ಮಾಡುತ್ತದೆ ಎಲೆಕ್ಷನ್ ಕಮಿಷನ್ನ ಹಕ್ಕು ಅದನ, ಸಂವಿಧಾನ ಕೊಟ್ಟದನ. ಅವ್ರು ಕೇವಲ ಅಷ್ಟೇ ಮತದಾನ ಪತ್ರ ಕರೆಕ್ಟ್ ಅದನ್ನು ಇಲ್ಲೋ, ಅಲ್ಲಿ ಇದ್ದವ್ರು ಎಲ್ಲಿ ಹೋಗಿದ್ದಾರೆ ಏನು ಪತ್ತೆ ಹಚ್ಚಿ ಅದನ್ನು ಇಲ್ದವ್ರನ್ನ ರಿಜೆಕ್ಟ್ ಮಾಡಿ ಇದ್ದವ್ರನ್ನ ಸೇರಿಸೋ ಜೊತೆಗೆ ಕೆಲವೊಬ್ಬರು ಇದ್ದಾರೆ ನಮ್ಮ ಕಡೆ ಮತದಾರರ ಚೀಟ್ ಇರ್ತದೆ ಅಥವಾ ಒಂದು ಮತದಾರರ ಫೋಟೋ ಅಥವಾ ಏನಿದೆ ಅದಕ್ಕೆ ID ಇರ್ತದೆ, ಅಂಥವ್ರನ್ನ ಸಹಿತ ಕೆಲವೊಮ್ಮೆ ಕಟ್ ಮಾಡಿದವ್ರು ಅಂತ ಆರೋಪಗಳಿದ್ದಾವೆ. ಯಾಕಂದ್ರೆ ಅವ್ರಿಗೆ ನೀವು ಇಲ್ಲೇವರು ಅಥವಾ ಹಿರಿಯರು ಅವರು ಅಲ್ಲೇವರು ಏನು ಅವ್ರು ಸಂಶಯ ಬಂದರೆ ಹೌದಪ್ಪ